ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಮಕ್ಕಳನ್ನು ಅಂಕ ಗಳಿಸುವ ಯಂತ್ರಗಳನ್ನಾಗಿ ಮಾಡದೆ ಪಾಲಕರನ್ನು ಮಕ್ಕಳಲ್ಲಿ ದೇಶಭಕ್ತಿ ಮತ್ತು ಸಂಸ್ಕಾರ ಮೂಡಿಸಬೇಕೆಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾಧ್ಯಕ್ಷ ಡಿಕೆ ಗಣಪತಿ ತಿಳಿಸಿದರು. ದಕ್ಷಿಣ ಮಧ್ಯ ವಲಯ ಸಾಂಸ್ಕೃತಿಕ ಕೇಂದ್ರ ನಾಗ್ಪುರ್, ಸಂಸ್ಕೃತಿ ಮಂತ್ರಾಲಯ ನವದೆಹಲಿ, ಕರುಣಾಮಯ ಯುವಕ ಸಂಘ ಬೀದರಿ ಹಾಗೂ ನಾಟ್ಯಶ್ರೀ ನೃತ್ಯಾಲಯ ಹಾಗೂ ಓಂ ಸಾಯಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಗಣೇಶ್ಪುರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಬೀದರ್ ನಗರದ ಮಹಾಲಕ್ಷ್ಮಿ ಸಭಾಂಗಣದಲ್ಲಿ ಜರುಗಿದ ವೀರ್ ಬಾಲ್ ದಿವಸ್ ಕಾರ್ಯಕ್ರಮ ಉದ್ಘಾಟಿಸಿ ಚಪ್ಪಾಳೆಯಿಂದ ಗೌರವಿಸಬೇಕು. ದೋಸ್ತಿಗೆ ಮಾತನಾಡಿದ ಅವರು 1704ರಲ್ಲಿ ಔರಂಗಜೇಬನು ತನ್ನ ಧರ್ಮ ಸ್ವೀಕಾರ ಮಾಡುವಂತೆ ಗುರು ಗೋವಿಂದ್ ಸಿಂಗರ ಮಕ್ಕಳಾದ ಜೋರಾವರ್ ಸಿಂಗ್ ಮತ್ತು ಫತೇರ್ ಸಿಂಗ್ ಅವರಿಗೆ ಒತ್ತಾಯ ಮಾಡುತ್ತಾನೆ. ಆದರೆ ಆ ವೀರ ಮಕ್ಕಳು ಪ್ರಾಣ ಬಿಟ್ಟೆವು, ಆದರೆ ನನ್ನ ಧರ್ಮ ಬಿಡೆವು ಎಂದಾಗ ಔರಂಗಜೇಬನು ಈ ಇಬ್ಬರು ಮಕ್ಕಳನ್ನು ಜೀವಂತ ಸಮಾಧಿ ಮಾಡ್ತಾನೆ. ಈ ವೀರ ಮಕ್ಕಳ ಸ್ಮರಣಾರ್ಥವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2022ರ ಡಿಸೆಂಬರ್ 26ರಂದು ವೀರ್ ಬಾಲ್ ದಿವಸ್ ಆಚರಣೆ ಮಾಡಲು ಪ್ರಾರಂಭಿಸಿ ಅಂದು ಶೌರ್ಯ ಮೆರೆದ ಮಕ್ಕಳನ್ನು ಪ್ರಶಸ್ತಿ ನೀಡಲು ಪ್ರಾರಂಭಿಸಿದರು. ಹೀಗಾಗಿ ಪಾಲಕರು ಮಕ್ಕಳಿಗೆ ಉತ್ತಮ ಸಂಸ್ಕಾರ ಮತ್ತು ದೇಶಭಕ್ತಿ ತುಂಬಬೇಕೆಂದು ಗಣಪತಿ ಸಲಹೆ ನೀಡಿದರು. ಹಾಗಾಗಿ ದಯವಿಟ್ಟು ಅದ್ರ ಕಡೆ ಸ್ವಲ್ಪ ಕೇರ್ ಕೊಡಬೇಕಾಗಿದೆ. ನಾನು ಹೇಳ್ತೀನಿ ಒಂದು ಮಾತು, ಮೊದಲು ಸತ್ಯಮೂರ್ತಿ ಸಾಹೇಬ್ರೆ ಬರವತ್ನಲ್ಲಿ ಹೋದೆವು, ಕೆಟ್ಟದನ್ನ ನೋಡುವಂತ ಸಮಯದಲ್ಲಿ ಬರಬಾರ್ದು. ಹುಟ್ಟುವಾಗ ಬೆತ್ತಲೆ, ಸಾಯುವಾಗ ಬೆತ್ತಲೆ, ತಂದಿದ್ದೇನು ಶಿವ ಕೊಂಡು ಇದ್ದಿದ್ದೇನು ಶಿವ. ಮುಷ್ಟಿ ಮುಚ್ಚಿ ಬರುವ ನೀನು ಮುಷ್ಟಿ ತರುವ ಹೋಗುವ ಮುನ್ನ ಏನಾದ್ರೂ ಸಾಧಿಸು. ನಾವು ಸತ್ಮೇಲ ಚಲೋ ಆಯ್ತು ಅನ್ಸ್ಕೊಳ್ಳೋದು ಬೇಡ. ಅವರು ಒಳ್ಳೆಯದಿದ್ದನಲ್ಲ, ಒಂದ್ 4 ದಿವಸ ದೇವ್ರು ಇನ್ನೂ ಇರ್ಬೇಕಾಗಿತ್ತಿಲ್ಲ ಅನ್ನೋ ಅಭಿಪ್ರಾಯ ಜನರಲ್ಲಿ ಮೂಡಿಸುವಂತ ಅಷ್ಟೇ ಮಾಡ್ಬೇಕು. ಯಾಕಂದ್ರ ಒಂದು ವೇಳೆ ದುಡ್ಡಿನಿಂದ ಕಡಿಮೆ ಮಾಡ್ಬೇಕಾದ್ರೆ ಟಾಟಾ ಇವತ್ತು ಸಾಯ್ತಿರ್ಲಿಲ್ಲ. ಟಾಟಾ ಹತ್ರ ದುಡ್ಡು ಕಡಿಮೆ ಇತ್ತೇನೂ ಇಲ್ಲ. ಟಾಟಾ ಅಂಬಾನಿ ಇವತ್ತು ನೋಡ್ರಿ ಮಗನಿಗೊಂದು ದತ್ತಿದ್ದಲ್ಲಿ ತಳ ಮಾಡಕ್ಕಾಗಲ್ಲ, ಎಷ್ಟೋ ಹಾಸ್ಪಿಟಲ್ಗೆ ತೋರಿಸಿದ. ಅಂದ್ರೆ ನಾವೇನ್ ಹೇಳ್ಬೇಕಾಗಿದೆ ಈ ವೇದಿಕೆ ಮೂಲಕ ಅಂದ್ರೆ, ನಾವು ಒಳ್ಳೇದನ್ನೇ ಮಾಡ್ತಾ ಹೋದ್ರೆ ಸಾಕು. ಒಳ್ಳೇದೇ ಮಾಡಿದ್ರೆ ತಿಲ್ಲಕ್ ಸಮಯ ಇಲ್ಲ, ಇನ್ನು ಕೆಟ್ಟದ್ದು ಮಾಡೋದ್ರಲ್ಲಿ ದೇವ್ರು ಬಿಡ್ತಾನ. ಹಾಗಾಗಿ ದಯವಿಟ್ಟು ಯಾವುದೂ ಕೆಟ್ಟ ಕೆಲಸವನ್ನು ಮಾಡದೆ ಒಳ್ಳೆ ಕೆಲಸವನ್ನು ಮಾಡ್ರಿ. ತಾಯಿ ತಂದೆಗೆ ಮಕ್ಕಳ ಎಲ್ಲಿದ್ರಿ ಗೌರವಿಸೋ ಕೆಲಸವನ್ನು ಮಾಡ್ರಿ. ಯಾಕಂದ್ರೆ ಎಷ್ಟೋ ತಂದೆ ತಾಯಿಗಳು ಇವತ್ತು ರಿಕ್ಷಾ ಹೊಡ್ರಿ, ಸಣ್ಣ ಸಣ್ಣ ಕೆಲಸಗಳು ಮಾಡಿ ನಿಮ್ ಫೀಸ್ ಕಟ್ತಾರ, ನಿಮ್ ಬಗ್ಗೆ ಕೇರ್ ಮಾಡ್ತಾರ. ಇವತ್ತು ನೋಡ್ರಿ ಒಂದು ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಒಂದು 1000 ರೂಪಾಯಿ, ಒಂದು ಸುಮ್ಮನೆ ಒಂದು ಕೆಮ್ಮು ನೆಗಡಿ ಬಂದ್ರೆ 1000 ರೂಪಾಯಿ ಬಿಲ್ ಆಗ್ತಾ ಇದೆ. ಎಷ್ಟೋ ಕಷ್ಟ ಇದರಲ್ಲಿ ಏನದ ಕೆಲಸ ತಾಯಿ ತಂದೆಯಿಂದ ನಿಮ್ಗೆ ಜವಾಬ್ದಾರಿ ಮಾಡ್ತಾ ಇದ್ದಾರ. ನೀವು ಮುಂದೆ ಒಂದು ಜವಾಬ್ದಾರಿ ಸ್ಥಾನದಾಗ ಬಂದಾಗ ಅವರು ವೃದ್ಧಾಶ್ರಮಕ್ಕೆ ಬಿಡದಂತೆ ಅವರಿಗೆ ಕೇರ್ ಮಾಡಿ ಆ ಹಿಂದಿನ ದಿನಗಳನ್ನು ನೆನೆಸ್ಕೊಂಡು ಅವರು ಒಳ್ಳೆತನ ಕೊನೆಗಾಗಿಯಲ್ಲಿ ಅವರಿಗೆ ಒಳ್ಳೇದು ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತಂದ್ರೆ ಇಲ್ಲಿ ಹೊರತಾ ಒಳ್ಳೆಯ ಸುಂದರವಾದ ಕಾರ್ಯಕ್ರಮದಲ್ಲಿ ರಾಜ್ಯ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲುಸ್ತುವಾರಿ ಸಮಿತಿ ಭಾರತ ಸರ್ಕಾರದ ಸದಸ್ಯ ಶಿವಯ್ಯ ಸ್ವಾಮಿ, ರಾಷ್ಟ್ರೀಯ ಜನಪದ ಬುಡಕಟ್ಟು ಹಾಗೂ ಗಾಯಕಿ ಪ್ರಿಯಾಂಕಾ ಶ್ರೀಗುರು, ರಾಣಿ ಸತ್ಯಮೂರ್ತಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕಲಾ ಪರಿಷತ್ತಿನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ,